ವೀಕ್ಷಕರೇ, ಭಾರತ ಮತ್ತು ಪಾಕಿಸ್ತಾನ ಒಂದೇ ಸಮಯದಲ್ಲಿ ಸ್ವತಂತ್ರ ಆದರೂ ಸಹ 1947ರಿಂದ ಇಲ್ಲಿವರೆಗೆ ಈ ಎರಡೂ ದೇಶಗಳ ಪ್ರಯಾಣ ಸಂಪೂರ್ಣವಾಗಿ ಬೇರೆ ದಿಕ್ಕಿನ ಕಡೆಗೆ ಹೊರಟಿದೆ. ಇವತ್ತು ಈ ಎರಡೂ ದೇಶಗಳ ನಡುವೆ ಇರ್ತಕ್ಕಂತಹ ದೊಡ್ಡ ವ್ಯತ್ಯಾಸಗಳನ್ನ ನೋಡೋಣ. ಮೊದಲನೇದಾಗಿ 1947ರಿಂದ ಇಲ್ಲಿಯವರೆಗೂ ಪಾಕಿಸ್ತಾನದಲ್ಲಿ ಒಬ್ಬ ಪ್ರಧಾನಮಂತ್ರಿನೂ ಸಹ ಅವರ ಸಂಪೂರ್ಣವಾಗಿರ್ತಕ್ಕಂಥ 5 ವರ್ಷದ ಅಧಿಕಾರಾವಧಿಯನ್ನ ಮುಗಿಸಿಲ್ಲ. ರಾಜಕೀಯದ ಅಸ್ಥಿರತೆಯಿಂದ ಮತ್ತು ಸೈನ್ಯದ ಒತ್ತಡದಿಂದ ಸರ್ಕಾರಗಳು ಮತ್ತೆ ಮತ್ತೆ ಬದಲಾಗ್ತಾ ಬಂದಿವೆ. ಆದ್ರೆ ಅದೇ ಭಾರತದಲ್ಲಿ ನಮ್ಮ ನೆಹರು ಅವರು, ಇಂದಿರಾ ಗಾಂಧಿ, ವಾಜಪೇಯಿ, ಮನಮೋಹನ್ ಸಿಂಗ್ ಅವರು, ನರೇಂದ್ರ ಮೋದಿ ಅವರು ಇವರೆಲ್ಲ ತಮ್ಮ ಸಂಪೂರ್ಣ ಅವಧಿಯನ್ನ ಮುಗಿಸಿದ್ದಾರೆ. ಇದು ನಮ್ಮ ವ್ಯವಸ್ಥೆಯ ಸ್ಟೆಬಿಲಿಟಿಯನ್ನು ತೋರಿಸುತ್ತೆ. ಎರಡನೇದಾಗಿ ಕಾನ್ಸ್ಟಿಟ್ಯೂಷನ್ 47ರಲ್ಲಿ ಸ್ವತಂತ್ರ ಸಿಕ್ಕ ನಂತರ 1950ರಲ್ಲಿ ನಮ್ಮ ಸಂವಿಧಾನವನ್ನು ಅಳವಡಿಸ್ಕೊಳ್ತೀವಿ. ಇಲ್ಲಿಯವರೆಗೂ ಸಹ ಅದರ ಮೂಲ ತತ್ವವನ್ನು ಬದಲು ಮಾಡ್ಕೊಳ್ಳದಲ್ಲೇ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂತಹ ಅಮೆಂಡ್ಮೆಂಟ್ಗಳನ್ನ ಮಾಡ್ಕೊಂತ ಈ ಸಂವಿಧಾನವನ್ನು ನಾವು ಬಳಸ್ತಾ ಇದ್ದೀವಿ. ಆದ್ರೆ ಅದೇ ಪಾಕಿಸ್ತಾನದಲ್ಲಿ ಅವರು 1956ರಲ್ಲಿ ಒಂದ್ಸಲಿ ಸಂವಿಧಾನವನ್ನ ಚೇಂಜ್ ಮಾಡ್ತಾರೆ, 1962ರಲ್ಲಿ ಒಂದ್ಸಲಿ ಮಾಡ್ತಾರೆ ಮತ್ತು 1973ರಲ್ಲಿ ಒಂದ್ಸಲಿ ಚೇಂಜ್ ಮಾಡ್ಕೊಂತಾರೆ. ಇದುವರೆಗೂ 3 ಸಾಲಿ ಅವರು ಸಂವಿಧಾನವನ್ನ ಬದಲು ಮಾಡ್ಕೊಂಡಿದ್ದಾರೆ. ಈ ರೀತಿ ಮತ್ತೆ ಮತ್ತೆ ಸಂವಿಧಾನವನ್ನ ಬದಲು ಮಾಡ್ಕೊಳ್ಳೋದ್ರಿಂದ ಅಸ್ಥಿರತೆ ಕಟ್ಟಿಟ್ಟ ಬುತ್ತಿ. ಮೂರನೇದಾಗಿ ಭಾರತದಲ್ಲಿ ಇದುವರೆಗೂ ಸೈನ್ಯ ಯಾವಾಗ್ಲೂ ಪ್ರಜಾಪ್ರಭುತ್ವದ ಆಡಳಿತಕ್ಕೆ ಹಸ್ತಕ್ಷೇಪ ಮಾಡಿಲ್ಲ. ಆದ್ರೆ ಅದೇ ಪಾಕಿಸ್ತಾನದಲ್ಲಿ ಇದುವರೆಗೂ 3 ದೊಡ್ಡ ಸೈನಿಕ ಕೋಪ್ಸ್ ಅಂತ ಹೇಳ್ತೀವಿ, ಮಿಲಿಟರಿ ಕೋಪ್ಸ್ ಗಳು ನಡೆದಿವೆ. 1958ರಲ್ಲಿ ಒಂದ್ಸಲಿ, 1977ರಲ್ಲಿ ಒಂದ್ಸಲಿ, 1999ರಲ್ಲಿ ಒಂದ್ಸಲಿ. ಪಾಕಿಸ್ತಾನದ ಸೈನ್ಯ ಆ ದೇಶದ ಸರ್ಕಾರಕ್ಕೆ ದಬ್ಬಾಳಿಕೆ ಮಾಡ್ತಾನೆ ಇರುತ್ತೆ ಮತ್ತು ಈ ಸೈನ್ಯನೇ ಚುನಾಯಿತ ಸರ್ಕಾರವನ್ನ, ಎಲೆಕ್ಟೆಡ್ ಗವರ್ಮೆಂಟ್ ಗಳನ್ನ ಬೀಳಿಸಿವೆ. ಇನ್ನು ಜುಡಿಷಿಯರಿ ಸ್ಟ್ರೆಂತ್ ಅನ್ನ ನೋಡೋದಾದ್ರೆ ಭಾರತದಲ್ಲಿ ನ್ಯಾಯಾಧೀಶರಿಗೆ ನಿಶ್ಚಿತ ಅವಧಿ ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ. ಕೋರ್ಟ್ಗಳು ಕಷ್ಟಕರ ಸಂದರ್ಭದಲ್ಲೂ ಸಹ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಆದರೆ ಪಾಕಿಸ್ತಾನದಲ್ಲಿ ಯಾವಾಗ ಸೈನ್ಯದ ಆಡಳಿತ ಬರುತ್ತೋ ಆಗೆಲ್ಲ ಕೋರ್ಟ್ ಕೆಲಸಗಳು, ಜುಡಿಷಿಯರಿ ಕೆಲಸಗಳು ಸಂಪೂರ್ಣವಾಗಿ ನಿಲ್ಲಿಸಿದಂತ ಘಟನೆಗಳು ಕಂಡುಬರ್ತವೆ. ಇನ್ನು ಸ್ಪೇಸ್ ಟೆಕ್ನಾಲಜಿಗೆ ಬರೋದಾದ್ರೆ ಭಾರತ ದೇಶ ಸುಮಾರು 130ಕ್ಕೂ ಹೆಚ್ಚು ಸ್ಯಾಟಲೈಟ್ಗಳನ್ನ, ಹೆಚ್ಚು ಉಪಗ್ರಹಗಳನ್ನ ಉಡಾಯಿಸಿದೆ ಮತ್ತು ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನ ತಲುಪುತ್ತೆ, ಚಂದ್ರನ ಮೇಲೆ ಲ್ಯಾಂಡ್ ಕೂಡ ಮಾಡಿದೆ. ಭಾರತ ಈಗ ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗಿ ಬೆಳೀತಾ ಇದೆ. ಆದರೆ ಪಾಕಿಸ್ತಾನ ಇದುವರೆಗೂ ಅವರದೇ ಸ್ವಂತಿಕೆಯಲ್ಲಿ ಯಾವ ಉಪಗ್ರಹವನ್ನೂ ಬಿಟ್ಟಿಲ್ಲ. ಅದು ಯಾವಾಗ್ಲೂ ಚೀನಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಗ್ಲೋಬಲ್ ಸಾಫ್ಟ್ ಪವರ್ಗೆ ಬರೋದಾದ್ರೆ ನಮ್ಮ ಭಾರತ IT ಉದ್ಯಮದಲ್ಲಿ, ಇನ್ಫಾರ್ಮೇಶನ್ ಟೆಕ್ನಾಲಜಿನಲ್ಲಿ, ಬಯೋಟೆಕ್ನಾಲಜಿನಲ್ಲಿ, ಬಾಲಿವುಡ್ನಲ್ಲಿ, ಯೋಗ, ಕಲ್ಚರ್ ಮತ್ತೆ ಡಿಪ್ಲೊಮೆಸಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಆದರೆ ಪಾಕಿಸ್ತಾನದಲ್ಲಿ ಈ ಎಲ್ಲಾ ವಿಚಾರಗಳು ತುಂಬಾ ಸೀಮಿತವಾಗಿರೋದು ಕಂಡು ಬರುತ್ತೆ. ಇನ್ನು ನಾನು ಟೆರರಿಸಂ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಪಾಕಿಸ್ತಾನ ಟೆರರಿಸ್ಟ್ಗಳ ಕೂಪವಾಗಿ ಬದಲಾಗ್ಬಿಟ್ಟಿದೆ. ಅದೇ ನೀವು ನಮ್ಮ ಭಾರತದಲ್ಲಿ ನೋಡ್ಬೋದು, ನಾವು ಯಾವಾಗ್ಲೂ ಶಾಂತಿ ಪ್ರಧಾನ ದೇಶವಾಗೇ ಮುಂದುವರಿತಾ ಇದ್ದೀವಿ. ನೋಡಿ, ಒಂದೇ ದಿವಸ ಹುಟ್ಟಿದ್ರು ಎರಡೂ ದೇಶಗಳ ಭವಿಷ್ಯ ಸಂಪೂರ್ಣ ಬೇರೆ ಆಗಿದೆ. ಶಕ್ತಿಶಾಲಿಯಾಗಿರ್ತಕ್ಕಂಥ ಸಂವಿಧಾನ, ಗಟ್ಟಿಯಾದ ಪ್ರಜಾಪ್ರಭುತ್ವ ಮತ್ತೆ ಬಲವಾದ ನ್ಯಾಯಾಂಗ ಮತ್ತು ವಿಜ್ಞಾನದ ಪ್ರಗತಿ, ಇವೇ ನಮ್ಮ ಭಾರತ ದೇಶ ನಿರ್ಮಿಸಿರ್ತಕ್ಕಂತಹ ಪ್ರಮುಖ ಸ್ತಂಭಗಳು. ಇದೇ ರೀತಿಯಾಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.